ಬರಲಿ ಒಂದು ಚಪ್ಪಾಳೆ. ನಮಗೂ ಹಂಸಲೇಖ ಅವ್ರಿಗೂ ಭಾಳ ಹತ್ತಿರದ ಸಂಬಂಧ, ನಂಟು. ಥರ ಮೈಸೂರಿನವರು. ನಾನು ಯಾವಾಗಲೂ ರೇಗಿಸ್ತಿರ್ತಾರೆ ಅವರು, ಮೈಸೂರಿನವರು, ರಾಜನ ಮನೆತನವರು ಬನ್ನಿ ಅಂತ. ಲತಾ ಹಂಸಲೇಖ ಅವರು ಅಷ್ಟೇ. ನಾವು ಮುತ್ತಿನ ಹಾರದಲ್ಲಿ ಹಾಡು ಹಾಡಿಸಿದಾಗ ಭಾಳ ಸಂತೋಷದಿಂದ, ಯಾವುದೇ ಅವರೇನೂ ಹೇಳಿರಲಿಲ್ಲ, ಅವರ ಒಂದು ಪ್ರತಿಭೆನ ನಾವು ತಗೊಂಡ್ಬಂದ್ವಿ. ಆದ್ದರಿಂದ ಇನ್ನೂ ಹೆಚ್ಚಿನ ಅವರ ಕೊಡುಗೆ ಕನ್ನಡಕ್ಕೆ ಬೇಕು. ಹಂಸಲೇಖ ಅವರು ಹೇಳಿದ ಪ್ರತಿಯೊಂದು ಮಾತು, ಯಾವತ್ತೂ ಕನ್ನಡ ಬಿಟ್ಟು ಪ್ಯಾನ್ ಇಂಡಿಯಾ ಅಂತಿದ್ದೀರಾ, ದಾರಿ ತಪ್ಪಿಟ್ಟಿದ್ದೀರಾ. ಅದರಿಂದ ಮತ್ತು ಕನ್ನಡನೇ ಬರಬೇಕು, ಆಳೋರು ಉದಾಹರಣೆ ನೋಡ ಅಂತ ಹೇಳ್ತಾರಲ್ಲ, ಹಾಗೆ ಕೊನೆಗೆ ಕನ್ನಡದ ಕತೆ, ಕನ್ನಡದ ಚಿತ್ರಕಥೆ, ಕನ್ನಡದ ಸಂಭಾಷಣೆ, ಕನ್ನಡದ ಹಾಡುಗಳು ಇದೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಷ್ಟೇ. ಬರಲಿ ಒಂದು ಚಪ್ಪಾಳೆ. ನಮಗೂ ಹಂಸಲೇಖ ಅವ್ರಿಗೂ ಭಾಳ ಹತ್ತಿರದ ಸಂಬಂಧ, ನಂಟು. ಥರ ಮೈಸೂರಿನವರು. ನಾನು ಯಾವಾಗಲೂ ರೇಗಿಸ್ತಿರ್ತಾರೆ ಅವರು, ಮೈಸೂರಿನವರು, ರಾಜನ ಮನೆತನವರು ಬನ್ನಿ ಅಂತ. ಲತಾ ಹಂಸಲೇಖ ಅವರು ಅಷ್ಟೇ. ನಾವು ಮುತ್ತಿನ ಹಾರದಲ್ಲಿ ಹಾಡು ಹಾಡಿಸಿದಾಗ ಭಾಳ ಸಂತೋಷದಿಂದ, ಯಾವುದೇ ಅವರೇನೂ ಹೇಳಿರಲಿಲ್ಲ, ಅವರ ಒಂದು ಪ್ರತಿಭೆನ ನಾವು ತಗೊಂಡ್ಬಂದ್ವಿ. ಆದ್ದರಿಂದ ಇನ್ನೂ ಹೆಚ್ಚಿನ ಅವರ ಕೊಡುಗೆ ಕನ್ನಡಕ್ಕೆ ಬೇಕು. ಹಂಸಲೇಖ ಅವರು ಹೇಳಿದ ಪ್ರತಿಯೊಂದು ಮಾತು, ಯಾವತ್ತೂ ಕನ್ನಡ ಬಿಟ್ಟು ಪ್ಯಾನ್ ಇಂಡಿಯಾ ಅಂತಿದ್ದೀರಾ, ದಾರಿ ತಪ್ಪಿಟ್ಟಿದ್ದೀರಾ. ಅದರಿಂದ ಮತ್ತು ಕನ್ನಡನೇ ಬರಬೇಕು, ಆಳೋರು ಉದಾಹರಣೆ ನೋಡ ಅಂತ ಹೇಳ್ತಾರಲ್ಲ, ಹಾಗೆ ಕೊನೆಗೆ ಕನ್ನಡದ ಕತೆ, ಕನ್ನಡದ ಚಿತ್ರಕಥೆ, ಕನ್ನಡದ ಸಂಭಾಷಣೆ, ಕನ್ನಡದ ಹಾಡುಗಳು ಇದೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಷ್ಟೇ.